ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಓಡಿಬೇಡಿ ಸರ್, ಓಡಿಬೇಡಿ ಸರ್. ನೀನು ಯಾರಿಲ್ಲಿ ಬರ್ಬೇಕು ಹೇಳಿದ್ದು? ಸರ್ ನೀವಿಲ್ಲದೆ ಮನೇಲಿ ಎಲ್ಲರೂ ಕಂಗಾಲಾಗಿದ್ರು ಸರ್. ನಂಗಂತೂ ಕೈಕಾಲು ಆಡ್ತಿರ್ಲಿಲ್ಲ. ಮನೇಲಿ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಕೂತು ಆಳ್ತಿದ್ದಾರೆ. ನಿಮ್ಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ನೀವು ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಹೇಗಿದ್ದೀರಾ ಅನ್ನೋ ಇನ್ಫಾರ್ಮೇಶನ್ ಯಾರಿಗೂ ಇರಲಿಲ್ಲ ಸರ್. ಬಟ್ ಶುರು ಎಲ್ರಿಗೂ ಹೇಳಿ ಬರೋಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ. ನೀವು ಫಸ್ಟ್ ಇಲ್ಲಿಂದ ಹೊರಡಿ. ಸರ್ ನಾನು ಹೇಗೆ ಸರ್ ಒಬ್ಬನೇ ಹೊರಡಲಿ? ನೀವು ಇಲ್ದಲ್ಲಿ ಒಬ್ಬರು ಒಂದು ತುತ್ತು ಊಟನೂ ಮಾಡ್ತಿಲ್ಲ, ಎಲ್ಲರೂ ಉಪವಾಸ ಕೂತಿದ್ದಾರೆ. ಏನು ಮಾಡೋದು ಶುರು? ಕೆಲವೊಂದು ಸಲ ನಮ್ಮಿಂದ ಆಗಿರೋ ಅನ್ಯಾಯನ ನಾವೇ ಸರಿ ಮಾಡಬೇಕು. ಬಟ್ ಆ ಡ್ಯಾಮೇಜ್ ಯಾರಿಗಾಗಿದೆ, ಎಷ್ಟಾಗಿದೆ ಅನ್ನೋದ್ರ ಮೇಲೆ ಯಾವ ಆರ್ಡ್ರಲ್ಲಿ ಆ ಡ್ಯಾಮೇಜ್ನ ಸರಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಈ ಕ್ಷಣಕ್ಕೆ ನನ್ನ ಮಾವಂಗೆ ನನ್ನಿಂದ ಆಗಿರೋ ಅನ್ಯಾಯ, ಅವಮಾನ ಜೊತೆಗೆ ಅವ್ರು ಅನುಭವಿಸ್ತಿರೋ ಕಷ್ಟಗಳಿಗೆ ನಾನು ಹೊಣೆಯಾಗಿ ಅದನ್ನು ಸರಿ ಮಾಡೋ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಅವ್ರ ಲೈಫ್ ಸರಿ ಆದಮೇಲೆ ನಾನು ಎಲ್ಲಿಗೂ ಬರಲ್ಲ, ಯಾರ ವಿಷಯಕ್ಕೂ ತಲೆ ಹಾಕಲ್ಲ. ಬಟ್ ನೀ ಹೊರಡು. ಸರ್ ನನಗೆ ನಿಮ್ಮ ತಮ್ಮ ಆಗೋ ಯೋಗ್ಯತೆ ಇಲ್ದಿರ್ಬೋದು ಸರ್. ಆದರೆ ಒಂದು ಮಾತು ಹೇಳ್ತೀನಿ ಸರ್. ವನವಾಸಕ್ಕೆ ರಾಮ ಹೋಗ್ತೀನಂತ ಹೊರಟು ನಿಂತಾಗ ಲಕ್ಷ್ಮಣ ಒಂದು ಮಾತು ಯೋಚನೆ ಮಾಡಿದೆ ರಾಮನ ಜೊತೆ ಹೊರಡಕ್ಕೆ ಸಿದ್ಧ ಆಗಿದ್ದ. ಅದೇ ಥರ ನಾನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸದವನಾಗಿರ್ಬೋದು ಸರ್. ಆದರೆ ನಾನು ಸಾಯೋವರೆಗೂ ನಿಮ್ಮ ಜೊತೆನೇ ಇರಬೇಕು ಅನ್ನೋದು ನನ್ನ ಆಸೆ ಸರ್. ನೀವೆಲ್ಲಿರ್ತೀರೋ ಅದೇ ನನ್ನ ಜಾಗ. ಅದು ಸ್ವರ್ಗನಾಗಿರಲಿ ನರಕನಾಗಿರಲಿ, ನಾನು ನಿಮ್ಮ ಜೊತೆ ಇರ್ಬೇಕು ಸರ್. ಈಗ ಏನು ಮಾಡಬೇಕು ಅಂತಿದ್ಯಾ? ಸರ್ ನೀವು ಈ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೊರಗೆ ಬರೋವರೆಗೂ ನಿಮ್ಮ ಜೊತೆ ನನ್ನ ಠಿಕಾನೆ ಕೂಡ ಇದೇ ಮನೇಲೆ ಸರ್. ವಿಶ್ವರೂಪ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ ಸರ್. ಬಾಸ್ ಹತ್ರ ತಮಾಷೆ ಮಾಡೋಷ್ಟು ಮೂರ್ಖನು ನಾನಲ್ಲ ಸರ್. ನೀನು ಈಗಲೇ ಹೊರಡು. ಇಲ್ಲ ಸರ್, ನೀವು ನಂಗೆ ಒತ್ತಾಯ ಮಾಡಬೇಡಿ. ನಾನು ಇಲ್ಲೇ ಇರ್ತೀನಂತ ಡಿಸೈಡ್ ಮಾಡಾಗಿದೆ. ನೀವು ಕತ್ತಿಡ್ದು ಹೊರಗಡೆ ತಲ್ಲಿದ್ರು ನಾನು ಹೋಗಲ್ಲ. ಓಹೋ, ಇನ್ನೂ ಇಲ್ಲೇ ಇದ್ದೀರಾ? ಗುಳ್ಳೆನರಿ ಸಿಂಹದ ಗುಹೆಗೆ ಬಂದು ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ದಂಗಾಯ್ತು ನಿನ್ ಕತೆ. ಅತ್ತೆ, ನಿಮ್ ಮಾತ್ ಕೇಳಿ ಸಿಂಹದ ಗುಹೆ ಈ ಮನೆ ಅಂತ ಗೊತ್ತಾಯ್ತು. ಸಿಂಹ ಆಬ್ವಿಯಸ್ಲಿ ನಮ್ ಏಜೆ, ಆದ್ರೆ ಈ ಗುಳ್ಳೆನರಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ಯಾರು? ಗುಳ್ಳೆನರಿಗೆ ಈ ತರ ಸೀರೆ ಉಡ್ಸಿ ಮನೆಗ್ ಬಿಟ್ಕೊಂಡ್ರೆ ಹೇಗ್ ನಿಂತಿರುತ್ತಲ್ಲ, ಆ ತರನೇ ನಿಂತಿದ್ದಾಳಲ್ಲ ಈ ಪ್ರಾರ್ಥನಾ, ಇವಳೆ ಗುಳ್ಳೆನರಿ. ಲೀಲಾ, ಮಾತ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಆಗ್ತಿಲ್ಲ, ಜಾಸ್ತಿ ಆಗ್ಲಿ ಅಂತಾನೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ. ಅಭಿನ ಕಿಡ್ನಾಪ್ ಮಾಡಿಸ್ದಂಗೆ ನಿಮ್ಮನ್ನು ಕಿಡ್ನಾಪ್ ಮಾಡಿಸ್ಬೇಕಾ? ಇಲ್ಲ ನೀವಾಗೆ ಮನೆ ಬಿಟ್ಟು ಹೋಗ್ತೀರಾ? ಅಯ್ಯೋ ಅತ್ತೆ, ಪ್ರಾರ್ಥನಾ ನಮ್ಮನ್ ಕಿಡ್ನಾಪ್ ಮಾಡ್ಸಿದ್ರೆ ಏನ್ ಗತಿ? ನನಗಂತೂ ತುಂಬಾನೇ ಭಯ ಆಗ್ತಿದೆ. ಏಜೆಂಟ್ ಕಿಡ್ನಾಪ್ ಮಾಡ್ಸಿದ್ರೆ ನಮ್ಮನ್ ಬಿಡ್ತಾಳ? ನಾವ್ ಬರೀ ಹೆಣ್ಮಕ್ಳೇ ಇದೀವಿ, ನಮ್ ಗತಿ ಏನು? ಅಬ್ಬಬ್ಬಾ, ನೀವಿಬ್ರು ಹೇಳ್ತಿರೋದ್ ನೋಡಿದ್ರೆ ನನ್ ಕೈ ಕಾಲೆಲ್ಲ ನಡುತ್ತಾ ಇದೆ. ನಂಗೂ ಸಿಕ್ಕಾಬಿಟ್ಟೆ ಭಯ ಆಗ್ತಿದೆ. ಏಯ್ ಹೋಗೆಲ್ಲೇ, ಏನ್ ಮಾಡ್ಕೋತೀಯ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.